ಕಾಲ್ದಾರಿ ಹಿಂಗ ಹೋದ್ರೆ ಬಾದಾಮಿಗೂ ಹೋಗ್ಬೋದು. ಇದ ಅಂತೇಳಿ ಪಕ್ಕ ನನಗೆ ಕನ್ಫರ್ಮ್ ಇಲ್ಲ, ಬಟ್ ಹೋಗ್ಬೋದು. ನನಗೆ ಅಲ್ಲಿಂದ ಬರೋದು ಗೊತ್ತೈತೆ. ತಮ್ಮೆಲ್ಲರಿಗೂ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಗೆಳೆಯರೆ ನಾವೆಲ್ಲಿ ಬಂದೀವಿ ಅಂದ್ರೆ ಬಾದಾಮಿ ಎಲ್ಲ ನೋಡ್ಕೊಂಡು, ಬಾದಾಮಿ ಕೇವ್ ಎಲ್ಲ ನೋಡಿಕೊಂಡು, ಮತ್ತು ಮಹಾಕೂಟ ಒಂದು ಅದ್ಭುತವಾದ ದೇವಸ್ಥಾನ, ಒಂದು ವಿಶೇಷವಾದ ದೇವಸ್ಥಾನ ಬಾದಾಮಿಯಲ್ಲಿ ಐತಿ. ಆ ದೇವಸ್ಥಾನಕ್ಕೈತಲ್ಲ ಇವತ್ತು ನಾವು ನೋಡೋಕ್ಕೂ ಬಂದೀವಿ. ಇಲ್ಲಿ ನೋಡ್ಬೋದು ಮಹಾಕೂಟ, ಇದು ನೀರೈತಿ, ನೀರೊಳಗೆ ಐತಲ್ಲ ಅಲ್ಲಿ ಒಳಗೆ ಒಂದು ದೇವಸ್ಥಾನ ಐತಿ, ಅದು ಕೂಡ ಸೂಪರ್ ಆಗೈತಂತೆ. ಅದ್ರೇನು ನಮ್ಮ ಮೊಬೈಲ್ ವಾಟರ್ ಪ್ರೂಫ್ ಇದ್ರೆ ಅಲ್ಲಿ ಒಳಗೆ ಕೊಡಕ್ಕೆ ಬರ್ತಿತ್ತು. ಮೊಬೈಲ್ ವಾಟರ್ ಪ್ರೂಫ್ ಇಲ್ಲಲ್ಲ, ಅದಕ್ಕೆ ಕೊಡೋಕ್ಕಾಗಿಲ್ಲ. ಇರಲಿ. ಮತ್ತು ತಾವು ಇದು ನೋಡ್ಬೋದು, ಇಲ್ಲೂ ಒಂದು ದೇವಸ್ಥಾನ ಐತಿ. ಈ ರೀತಿ ಒಳ್ಳೆ ರೀತಿಯಲ್ಲಿ ದೇವಸ್ಥಾನ ಅದಾವ, ನೋಡ್ಕೋಬೋದು. ಮತ್ತು ಇಲ್ಲೂ ಕೂಡ ಶಿವಲಿಂಗ ಅದಾವ, ಇಲ್ಲಿ ಭಾಳ ಶಿವಲಿಂಗ ಅದಾವ. ಇಲ್ಲಿ ಆ ದೇವಸ್ಥಾನ ಹಿಡಿದು ಈ ದೇವಸ್ಥಾನ ಮತ್ತು ಈ ದೇವಸ್ಥಾನ ಆ ದೇವಸ್ಥಾನ ಇಲ್ಲಿ ಎಲ್ಲ ಕಡೆ ಶಿವಲಿಂಗ ಅದಾವ್ರಿ. ಇದು ಶ್ರೀ ವೆಂಕಟೇಶ್ವರ ಕೇಶವ ಇದೇನು ನೋಡೋದಿಲ್ಲ ನೀವೆಲ್ಲ, ಇದೈತಲ್ಲ ಶೈವ ಮಂಟಪ ನೋಡ್ರಿ. ಮತ್ತು ಇದು ಯಾವಾಗ ಕಟ್ಟ್ಯಾರ ಅಂದ್ರೆ 6ನೇ ಅಥವಾ 7ನೇ ಶತಮಾನದಲ್ಲಿ ಕಟ್ಟಿರುವಂಥ ಒಂದು ಅದ್ಭುತವಾದ ಕಲೆ ಮತ್ತು ಶಿಲ್ಪಕಲೆ ಒಂದು ದೇವಸ್ಥಾನ ಅಂತ ಹೇಳ್ಬೋದು ಸ್ನೇಹಿತರೆ. ಈ ದೇವಸ್ಥಾನದ ಹೆಸರು ಏನಂದ್ರೆ ಮಹಾಕೂಟ ಎಂದು ದೇವಸ್ಥಾನ. ಇದೆಲ್ಲಿ ಬರ್ತೈತೆ ಅಂದ್ರೆ ಇದು ಬರೋದು ಕರ್ನಾಟಕ ರಾಜ್ಯದಲ್ಲಿ. ಅದು ಐತಲ್ಲ ನನಗೆ ಗೊತ್ತಿದ್ದಿಲ್ಲ ಇಂಥ ಜಾಗದಲ್ಲಿ ಐತೆ ಅಂತೇಳಿ. ಬಾಗಲಕೋಟೆ ಜಿಲ್ಲೆಯ ಮಹಾಕೂಟ ಎಂಬ ಹಳ್ಳಿಯಲ್ಲಿ ಬರ್ತೈತೆ ಸ್ನೇಹಿತರೆ. ಇದರ ಹೆಸರು ಮಹಾಕೂಟ ಅಂತೇಳಿ. ಇದಕ್ಕೈತಲ್ಲ ದಕ್ಷಿಣ ಕಾಶಿ ಎಂದು ಕೂಡ ಕರೀತಾರೆ. ಮತ್ತು ನೀವು ಬಾದಾಮಿಗೆ ಬಂದಾಗ, ಬನಶಂಕರಿ ದೇವಸ್ಥಾನಕ್ಕೆ ಬಂದಾಗ ಇದು ತುಂಬ ಹತ್ತಿರ ಇರ್ತೈತಿ. ನೀವು ಬಂದಿಲ್ಲ ಒಂದ್ಸಲ ನಮಸ್ಕಾರ ಎಲ್ಲ ಮಾಡಿ ಹೋಗ್ಬೋದು ಅಂತೇಳಿ ಹೇಳ್ತೀನಿ. ನೋಡ್ಬೋದು ಯಾವ ರೀತಿ ಐತಿ ಎಲ್ಲ, ನೋಡೋಕೆ 2 ಕಣ್ಣು ಸಾಲ ಅನಿಸ್ತೈತಿ. ತುಂಬ ಅದ್ಭುತವಾಗೈತಿ. ಇದು ಐತಲ್ಲ ಮಹಾಕೂಟ ತೀರ್ಥ ಅಂತೇಳಿ. ಇಲ್ಲಿ ಜಳಕ ಮಾಡಿ ಆದ್ರೆ ಏನು ಎಲ್ಲ ಪಾಪಗಳು ಎಲ್ಲ ಪರಿಹಾರ ಆಗ್ತಾವೆ ಅಂತ ಹೇಳ್ತಾರೆ. ನೋಡ್ಬೋದು ಯಾವ ರೀತಿ ಐತಿ. ಮತ್ತು ಇಲ್ಲೇ ಒಂದು ಕೆಳಗೆ ದೇವಸ್ಥಾನ ಐತಿ. ಆ ದೇವಸ್ಥಾನ ದಕ್ಷಿಣ ಕಾಶಿ ಮಹಾಕೂಟ ನೀರೊಳಗೆ ಐತೇನ್ರಿ ಅದು ಮೂರ್ತಿ? ನೀರಿನ ಒಳಗೆ ಹಿಂಗೆ ಒಳಗೆ ಹೋದ್ಕೊಳ್ಳೆ ಸ್ವಲ್ಪ ನಿಂದ್ರೋ ಅಷ್ಟು ಲೆವೆಲ್ ಐತಿ. ನಿಂದ್ರೋಷ್ಟು ಲೆವೆಲ್ ಐತಿ. ಅಲ್ಲಿ ಚಲೋ ತಮ್ಮ ಕಾಣ್ತೈತೆ. ಅಲ್ಲಿ ದೇವಸ್ಥಾನ ಹಿಂಗೆ ಪೂರ್ತಿ ಈಶ್ವರಲಿಂಗ ಕಾಣಿಸ್ತೈತ್ರ. ನೀವು ಹೋಗಿರಿ ಅಲ್ಲೆಲ್ಲರ ಜಾಗ ಎಲ್ಲ ಹೋಗ್ತಿದ್ವಿ. ಗ್ರಿಲ್ ವರ್ಕ್ ಅದು ಏನು ಇದ್ದಿದ್ದಿಲ್ಲ, ಅವಾಗ ಹೋಗ್ತಿದ್ವಿ. ನಾನು ಮುಂಚೆ ಒಂದು 10-12 ವರ್ಷದಿಂದ ಬಂದಿದ್ದೆ. ಆದ್ರೆ ಗಂಗಾ ಮಾತೆ ಅದು ಅಲ್ಲಿ ಅದು ಶಂಕರಲಿಂಗ ದೇವಸ್ಥಾನ ಐತಿ. ಈಗಾದ್ರೂ ನಾವು ಹೋಗ್ಬೋದು, ಬಟ್ ನಿಮ್ಗೆ ಫೋನ್ ಇದ್ರನ್ನಿಲ್ಲ ನಾನು. ಹೌದ್ರಿ. ಬರ್ರಿ ಮತ್ತು ಅಲ್ಲಿ ಏನೈತೆ ನೋಡೋಣ ಅಂತ. ಸೂಪರ್ ನೋಡ್ಕೋಬೋದು ಯಾವ ರೀತಿ ಐತೆ ಅಂತೇಳಿ. ಇಲ್ಲೂ ನಂದಿ ಐತಿ ಮತ್ತು ಇಲ್ಲೂ ಶಿವಲಿಂಗ ಐತಿ. ಇಲ್ಲಿ ಬಂದಾಗ ನಮಗೆ ಶಿವಂದು ಐತ್ಲ ಮೂರ್ತಿ ಐತಿ. ನೀವು ಐತ್ಲ ಇಲ್ಲಿ ನಮಸ್ಕಾರ ಮಾಡ್ಕೊರಿ ಮತ್ತು ಆಶೀರ್ವಾದ ಪಡ್ಕೊರಿ. ಇಲ್ಲೂ ನೋಡ್ಬೋದು. ಇಲ್ಲೂ ಒಂದು ಯಾವುದೋ ದೇವ್ರು ಐತಿ, ಆದರೆ ಈ ದೇವ್ರ ಹೆಸರು ಗೊತ್ತಿಲ್ಲ. ಒಂದು ಸಲ ನೋಡ್ಕೊರಿ ನೀವು. ನೋಡ್ರಿ ದೇವ್ರ ಮೂರ್ತಿ ಹಂಗೈತೆ ನೋಡ್ರಿ. ಕೈಯಾಗ ಮತ್ತು ಅಲ್ಲಿ ಮ್ಯಾಲಿನ ಚಿತ್ರ ನೋಡ್ರಿ ಹೆಂಗೆ ಕೆತ್ತಾರ ನೋಡ್ರಿ ಮೂರ್ತಿ. ಸೂಪರ್. ಮತ್ತು ಬರ್ರಿ ಇಲ್ಲಿ ನಂದಿ ಮಹಾರಾಜರು ಅದಾರ, ಅವ್ರಿಗೂ ನೋಡೋಣ ಮತ್ತು ನಮಸ್ಕಾರ ಮಾಡೋಣ. ಇಲ್ಲಿ ನೋಡ್ರಿ ಇಲ್ಲೊಂದು ಶಿವಲಿಂಗ ಐತಿ, ದೇವಸ್ಥಾನ. ವಾ ಸೂಪರ್. ಬರ್ರಿ ಒಳಗೆ ಹೋಗೋಣ. ಒಳಗೆ ಹೋಗಿ ನಿಮ್ಗೆ ಒಳಗೆ ಹೆಂಗೆ ತೋರಿಸ್ತೀನಿ. ಅಲ್ಲಿ ಮೇನ್ ದೇವಸ್ಥಾನ ಅಲ್ಲಿ ಐತಿ, ಆದರೆ ಅಲ್ಲಿ ಕ್ಯಾಮ್ರಾ ಎಲ್ಲ ಅಲೌಡ್ ಇದ್ದಿಲ್ಲ, ಅದಕ್ಕೆ ಏನು ಮಾಡೋಕ್ಕೆ ಹೋಗಿದ್ದಿಲ್ಲ. ಇಲ್ಲೂ ಓಂ ನಮಃ ಶಿವಾಯ. ಇದು ಇಲ್ಲಿ ಶಿವಲಿಂಗ ನಮಃ ಶಿವಾಯ ನೋಡ್ರಿ. ಇಲ್ಲೊಂದು ಶಿವಲಿಂಗ ಐತಿ. ನಮಸ್ಕಾರ ಮಾಡ್ಕೊರಿ, ನೀವು ಆಶೀರ್ವಾದ ಪಡ್ಕೊರಿ. ಭಗವಂತ ಎಲ್ಲರಿಗೂ ಆರೋಗ್ಯ ಸಂಪತ್ತು ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ಕೊತೀನಿ.
ಇಲ್ಲಿ ಹೇಳತ್ತೀನಿ ರೀ, ಇಲ್ಲಿ ಏನ್ರ ಐತೇನು? ಹ್ಞೂ ಎಂಟ್ರೆನ್ಸ್ ಇಲ್ಲಿ ಬಾವಿ ಐತೇನ್ರಿ? ಇಲ್ರಿ 6 ಕಿಲೋಮೀಟರ್ ಮಹಾಕೂಟಕ್ಕೆ ಬಾದಾಮಿ ಕಡೆ ನಡ್ಕೊಂತ ನಡ್ಕೊಂಡು ಬರ್ತದ್ರಿ. ಮೇ ಬಿ ಅದರ ಎಂಟ್ರೆನ್ಸ್ ಇರ್ಬೋದು ಇದು. ಇದು ಕಾಲ್ದಾರಿ ಹಿಂಗ ಹೋದ್ರೆ ಬಾದಾಮಿಗೂ ಹೋಗ್ಬೋದು. ಇದ ಅಂತೇಳಿ ಪಕ್ಕ ನನಗೆ ಕನ್ಫರ್ಮ್ ಇಲ್ಲ, ಬಟ್ ಹೋಗ್ಬೋದು. ನನಗೆ ಅಲ್ಲಿಂದ ಬರೋದು ಗೊತ್ತೈತೆ. ಇದು ಹೋಗೋದಂದ್ರೆ ಈಗ ಆಗಲ್ರಿ, ಇದು ಭಾಳ ದೂರನ ಐತ. ಇಲ್ಲಿ 6 ಕಿಲೋಮೀಟರ್ 6 ಕಿಲೋಮೀಟರ್ ಕಾಡು ಹೋಗಿರ್ತೈತಿ. ಕಾಡು ಕಾಲ್ನಡಿಗೆದಿಂದ ಹೋಗ್ಬೋದು. ಅಲ್ಲಿ ಜಳಕ ಮಾಡಕ್ಕೆಲ್ಲ ರೊಕ್ಕ ಐತೇನ್ರಿ? ಅಲ್ಲಿ ಏನೂ ಇಲ್ಲ. ಇಲ್ಲಿ ಜಳಕ ಮಾಡಕ್ ರೊಕ್ಕ ಇಲ್ರಿ? ಇಲ್ಲ, ಅಲ್ಲಿ ಏನೋ ಬೋರ್ಡ್ ಹಾಕಿರ್ಲ ಅವ್ರು. ಇಲ್ಲ, ನಿಮ್ಮ ವಸ್ತುಗಳು ನೀವೇ ಜವಾಬ್ದಾರಿ. ಅಂತ ಪ್ರಸಾದಿಗೆ ಅಷ್ಟೇ 100 ರೂಪೀಸ್ ಅಲ್ಲ? ಜೋಕಾಲಿ ಕಟ್ಟ್ಯಾರ. ಇಲ್ಲಿ ನೋಡ್ರಿ ಗಣೇಶನ ದೇವಸ್ಥಾನ. ಗಣೇಶಿಂದ ಅದನ್ರಿ. ಶಿವಲಿಂಗ ಐತಲ್ಲ ಮುಂದೈತಿ, ನೋಡ್ಕೋಬಹುದು. ಬರ್ರಿ, ಈ ರೀತಿ ಐತಿ ನೋಡ್ರಿ ಮಹಾಕೂಟಕ್ಕೆ ಬಂದಾಗ ನೋಡಾಕ. ಬರ್ರಿ ಹಂಗ ಹೋಗುನು. ಈಗ ಐತಲ್ಲ ನೆಕ್ಸ್ಟ್ ನಮ್ಮ ಪ್ಲೇಸ್. ಇದು ಮುಗೀತು. ಇದು ಮುಗಿದ್ಮೇಲೆ ಬನಶಂಕರಿ ದೇವಸ್ಥಾನ ಹೋಗಿ ನೋಡೋಣಂತ. ಬನಶಂಕರಿ ಜಾತ್ರೆ ಐತಿ. ಜಾತ್ರೆ ಎಲ್ಲ ಹೆಂಗ್ ನಡೆಯತೈತಿ, ಅಲ್ಲಿ ಜನ ಭಾಳಷ್ಟು ಮಂದಿ ಬಂದಾರ. ಆ ಜಾತ್ರೆದಾಗ ನಿಮ್ ಸೌಂಡ್ ಕೇಳಿಸ್ತೈತಿಲ್ಲ ಗೊತ್ತಿಲ್ಲ, ಆದ್ರೂ ಐತಲ್ಲ ಹೆಂಗೈತಿ ಎಲ್ಲ ನಿಮ್ಗೆ ಅಲ್ಲಿ ತೋರಿಸ್ತೀನಿ. ಇದು ನೋಡ್ರಿ ಮಹಾಕೂಟ ದೇವಸ್ಥಾನ ಹೊರಗಿನ ವ್ಯೂ ಈ ರೀತಿ ಐತಿ. ಬರ್ರಿ ಹೋಗೋಣ ಅಲ್ಲಿ. ಗೆಳೆಯರೇ ನೋಡ್ಬೋದು, ಇವತ್ತೈತಲ್ಲ ನಾವು ಬಂದಿರೋದು ಎಲ್ಲಿ ಅಂದ್ರ ಬನಶಂಕರಿ ಜಾತ್ರೆ. ನೋಡ್ರಿ ಹೆಂಗ್ ಟೈಮ್ ಐತೆ ಅಂದ್ರೆ ನೋಡ್ರಿ, ಇವತ್ತ ನಾವಿಲ್ಲಿ ಬರ್ಬೇಕಂತ ಮೊದ್ಲ ಬರ್ದಿತ್ತು ಅನ್ಸುತ್ತ. ಬರೋಬ್ಬರ ಟೈಮಿಗೆ ಬಂದಿವಿ. ಜಾತ್ರೆನೂ ಐತಿ ಮತ್ತ ಬನಶಂಕರಿ ದೇವಸ್ಥಾನ ನೋಡೋದಿತ್ತ, ಅದಕ್ಕೆ ಬಂದಿವಿ. ಮತ್ ಇವತ್ತು ಬನಶಂಕರಿ ದೇವಸ್ಥಾನ ನೋಡೋಣ ಅಂತ ಹೆಂಗೈತಿ ಏನೇನಿಲ್ಲ ಅಂತೇಳಿ. ಅಣ್ಣವ್ರ ಐತ್ಲ ಇಲ್ಲೇನೋ ಪಿಗ್ಮಿ ಏನೋ ಮಾಡತ್ತಾರ, ಅವ್ರ ಕೆಲಸ ಮಾಡತ್ತಾರ. ನೋಡ್ಬೋದು ಈ ರೀತಿ ಜಾತ್ರೆ. ವರ್ಷಕ್ಕೆ ಇರ್ತದೆ ಅಣ್ಣ ಜಾತ್ರೆ ಇದು? ನೋಡ್ರಿ ಗೆಳೆಯರೆ, ನನಗೂ ಇಷ್ಟ ಬಗ್ಗೆ ದೇವಸ್ಥಾನ ಬಗ್ಗೆ ಗೊತ್ತಿಲ್ಲ. ಪ್ರತಿ ವರ್ಷ ಜಾತ್ರೆ ಇರ್ತದಂತ, ಈ ವರ್ಷ ಜಾತ್ರೆ ಐತಿ. ಜಾತ್ರೆ ನೋಡಕ್ ಬಂದಿವಿ. ಫಸ್ಟ್ ಜನವರಿಂದ ಸ್ಟಾರ್ಟ್ ಆಗ್ತದೆ. ಜನವರಿಂದ 1 ತಿಂಗಳು. ಓಕೆ, ಜನವರಿಂದ 1 ತಿಂಗಳು ಮಟ್ಟ ಇರ್ತದೆ ನೋಡ್ರಿ ಜಾತ್ರೆ. ನೋಡ್ಬೋದು ಇಲ್ಲ ಹೆಂಗ್ ನಡೀತಿ ಜಾತ್ರೆ. ಇಲ್ಲಿ ಜಾತ್ರೆ ಒಳಗೆ ಏನಪ್ಪಾ ವಿಶೇಷ ಅಂದ್ರ, ಎಲ್ಲಿ ನೋಡ್ತಿರಲ್ಲ ಅಲ್ಲಿ ಆ ಕಡೆ ಹೊರಗೈತಲ್ಲ ಬರೇ ನಾಟಕ ಅದಾವ್ರಿ. ಬರೀ ಜಾತ್ರೆ ಒಳಗೆ ನಮ್ಗೆ ನಾಟಕ ನೋಡಕ್ ಸಿಗ್ತಾವ, ಹಂಗೈತಿ. ಅಲ್ಲಿ ಹೊರಗೆ ತೋರಿಸ್ತೀನಿ. ಈ ದೇವಸ್ಥಾನ ಒಳಗೆ ದೇವಸ್ಥಾನ ಒಳಗೆ ದರ್ಶನ ಮಾಡಕ್ ಸಿಗ್ತೈತಿಲ್ಲ ಗೊತ್ತಿಲ್ಲ. ಜನ ಅಂದ್ರೆ ಭಾಳ ಬಂದಿರ್ತಾರ. ಅಷ್ಟು ಜನದ ಹೋಗೈತಲ್ಲ, ನಾವು ಹೋಗಿ ಎಲ್ಲ ನೋಡೋದೈತಿ. ಮತ್ತೆ ನೋಡೋಣ ಅಂತ. ನೀವೇನ್ರ ಬಂದ್ರಿ ಅಂದ್ರೆ ಈ ಬನಶಂಕರಿ ಜಾತ್ರೆ ಹೋಗಿ ನಾಟಕ ನೋಡ್ದೆ ಹೋಗ್ಬಿಡದ್ ನೋಡ್ರಿ. ಹಂಗೈತಿ ನೋಡ್ರಿ, ಎಲ್ಲಾ ಕಡೆ ನಾಟಕನ ಇರ್ತೈತಿ, ಹೆಚ್ಚಿಗೆ ಅಂದ್ರೆ ಹೆಚ್ಚಿಗೆ. ಬರ್ರಿ. ಉತ್ತರ ಕರ್ನಾಟಕದಲ್ಲಿ ಜಾತ್ರೆಯಲ್ಲಿ ನಡೆಯುವ ಅತಿ ದೊಡ್ಡ ಜಾತ್ರೆ ಅಂದರೆ ಇದೇ ಜಾತ್ರೆ ನೋಡಿ, ಬನಶಂಕರಿ ಜಾತ್ರೆ. ಗೆಳೆಯರೇ, ತಾವು ನೋಡ್ತಿದ್ದೀರಾ ಯಾವ ರೀತಿ ಇದೆ. ಅಲ್ಲಿ ಜಲ್ಲಿ ನೋಡಿದ್ರು ಜನಸಾಗರ. ಈಗ ನಾವು ಸದ್ಯಕ್ಕೆ ಸಂಜೆ ಸಮಯದಲ್ಲಿ ಬಂದಿದ್ದೇವೆ, ಅದಕ್ಕೆ ಜನ ಇಷ್ಟು ನಮಗೆ ಕಡಿಮೆ ಕಾಣ್ತಿದ್ದಾರೆ. ಇಲ್ಲಾಂದ್ರೆ ನಮಗೆ ಇಲ್ಲಿ ನಿಲ್ಲಕ್ಕೂ ಸಮಯ ಸಿಗಲ್ಲ, ಮತ್ತೆ ನಿಲ್ಲಕ್ಕೂ ಆಗಲ್ಲ, ಅಷ್ಟು ಜನ ಇರ್ತಾರೆ. ತುಂಬಾ ಭಕ್ತಾದಿಗಳು ಬಂದು ಆಶೀರ್ವಾದವನ್ನು ಪಡೆಯುತ್ತಿದ್ದಾರೆ, ಮತ್ತೆ ಒಳಗೆ ಹೋಗುತ್ತಿದ್ದಾರೆ. ನಾವು ಹೋಗೋಣ ಬನ್ನಿ, ಮತ್ತೆ ನೋಡೋಣ ಒಳಗೆ ಹೇಗಿದೆ. ಮತ್ತೆ ಒಳಗೆ ಕ್ಯಾಮ್ರಾ ಎಲ್ಲ ಅಲೌಡ್ ಇಲ್ಲ, ಅಷ್ಟಾದರೂ ನಿಮ್ಗೆ ತೋರಿಸಲು ನಾ ಪ್ರಯತ್ನ ಮಾಡ್ತೀನಿ. ಹೊರಗಿಂದೆಲ್ಲ ನೋಡ್ಬೋದು ಯಾವ ರೀತಿ ಇದೆ ಅಂತ. ಪಾರ್ವತಿ ತಾಯಿಯನ್ನು ಬನಶಂಕರಿ ತಾಯಿ ಎಂದು ಕರೆಯುತ್ತಾರೆ. ನೋಡ್ಬೋದು ದರ್ಶನ ಸಿಗೋದು ಕಷ್ಟ ಐತಿ. ಇಲ್ಲೆಲ್ಲ ತೆಂಗಿನಕಾಯಿ ಹೊಡ್ಯಾತಾರ. ಅಣ್ಣವ್ರ ಒಂದು ತೆಂಗಿನಕಾಯಿ ಹೊಡಿಲಿ. ಗೆಳೆಯರೇ, ಈ ದೇವಸ್ಥಾನಕ್ಕೆ ಬಂದಾಗ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ದೇವ್ರ ಮೂರ್ತಿ ತುಂಬಾ ಸುಂದರವಾಗಿತ್ತು. ಮತ್ತ ಇಷ್ಟು ಬೇಗ ದರ್ಶನ ಸಿಗ್ತೈತೆ ಅಂತೇಳಿ ಅನ್ಕೊಂಡಿದ್ದಿಲ್ಲ. ದರ್ಶನ ಸಿಕ್ತ, ಮತ್ತ ನಮಸ್ಕಾರ ಎಲ್ಲ ಮಾಡುದು. ಈಗ ನೋಡ್ಬೋದು ಎಷ್ಟು ಜನ ಅದಾರ. ಈ ದೇವ್ರ ಜಾತ್ರೆನೂ ಐತಿ ಇವತ್ತು, ಬನಶಂಕರಿ ಜಾತ್ರೆ. ಈ ಜಾತ್ರೆಗೆ ಬಂದಾಗ ಇಷ್ಟು ಬೇಗ ದರ್ಶನ ಆತಲ್ಲ, ಅದು ಒಂಥರ ಖುಷಿ. ಮತ್ತ ನೋಡ್ಬೋದು ತಾವು ಕೂಡ. ಮತ್ತೆ ಈ ದೇವಸ್ಥಾನಕ್ಕೆ ಐತ್ಲಾ, ನೀವು ಬರ್ರಿ ಮತ್ತೆ ತಾಯಿ ಆಶೀರ್ವಾದ ತಗೋರಿ ಅಂತ ಹೇಳ್ತೀನಿ. ಯಾಕಂದ್ರೆ ತುಂಬಾ ವಾರ್ಡಫುಲ್ ದೇವಸ್ಥಾನ ಮತ್ತೆ ತುಂಬಾ ಸುಂದರವಾಗೈತಿ. ಆರಾಮದ್ಯಾಕ?
ಬೆಳಗಾಂ ಬರ್ಲಿ ನೋಡ್ಬೋದು ಗೆಳೆಯರೆ ಈ ರೀತಿ ಎಲ್ಲ ದರ್ಶನ ಎಲ್ಲ ಆತ ಮತ್ತ ಈಗ ಇತ್ಲ ನಮ್ಮ ಅಣ್ಣವ್ರಲ್ಲಿ ನಿಂತಾರ ಅವ್ರ ಕಡೆ ಹೋಗೋಣ ಅಂತ ಬರ್ರಿ ವಾ ಸೂಪರ್ ದೇವಸ್ಥಾನ ದರ್ಶನ ಎಲ್ಲ ಆತ ಎಲ್ಲ ಮಾಡುದು ಮತ್ತೆ ಹೋಗ್ಬರ್ರಿ ಮತ್ತೆ ನೋಡೋಣ ಇವರು ಮುಖ್ಯ ಹಾಸ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳುವ ಕಲಾಭಿಮಾನಿಗಳು ಸಾಯಂಕಾಲ 6:15ಕ್ಕೆ ಪ್ರಾರಂಭ. ಕಲಾಭಿಮಾನಿಗಳೇ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ರೈತ ಬಾಂಧವರು ಎಲ್ಲರೂ ಬಂದು ನೋಡುವಂತ ಸುಂದರ ಸಾಮಾಜಿಕ ನಾಟಕ ಈಗಾಗಲೇ ನಮ್ಮ ಸಂಘದ ಶಿಬಿರ ಪ್ರಾರಂಭ ಆಗಿದೆ. ಪ್ರತಿಯೊಬ್ಬ ಸುಂದರ ಸಾಮಾಜಿಕ ನಾಟಕ ಈ ನಾಟಕದಲ್ಲಿ ಹಳ್ಳಿ ನಾಟಕದ ಖ್ಯಾತಿಯ ಬೇರೆ ನೋಡ್ಬೋದು ನಮ್ ಟೈಮ್ ಹೆಂಗೈತಿ ನೋಡ್ರಿ ಇವತ್ತಿಂದ ನಾವ್ ದೇವಸ್ಥಾನಕ್ಕೂ ಬರ್ಬೇಕಂತ ಮತ್ತೆ ಇದ್ಲ ಇದೇ ಟೈಮ್ದಾಗ ಜಾತ್ರೆನೂ ಐತಿ ಎಲ್ಲಾ ಹೇಳ್ ಮಾಡ್ತಿದ್ದೆ ಮತ್ತೆ ಇದ್ಲ ಎಷ್ಟ್ ಬೇಗ ದರ್ಶನ ಆಗೈತಂದ್ರ ಒಂದ್ ಅರ್ಧ ತಾಸು ಹಿಡ್ದಿಲ್ಲ ಒಂದ್ 15 ನಿಮಿಷ ಆಗಿಲ್ಲ ಒಂದ್ 10 ನಿಮಿಷ ಆಗಿಲ್ಲ 5 ನಿಮಿಷ ಅಷ್ಟೇ ಆಗೈತಿ ನೋಡ್ರಿ. ಅದು ಕೂಡ ಒಂದ್ ದೇವಿ ಆಶೀರ್ವಾದ ಅಂತ ಹೇಳ್ಬೋದು. ಎಲ್ಲಾ ನಮ್ ಟೈಮ್ ಚಲೋನ ಐತಿ. ಅದಕ್ಕೈತಲ್ಲ ಇವತ್ತ ನಾವ ಈ ಜಾತ್ರೆ ದರ್ಶನ ಮಾಡುದು ಮತ್ತೆ ದೇವಿಯ ದರ್ಶನ ಮಾಡುದು. ಮತ್ತ ನೀವು ಐತ್ಲ ಈ ಜಾತ್ರೆಗೆ ಐತ್ಲ ಜನವರಿ ಇರ್ತೈತಿ ಬನ್ರಿ ಮತ್ತ ಆಶೀರ್ವಾದ ತಗೊಂಡ್ ಹೋಗ್ರಿ ತಾಯಿದ ಅಂತ ಹೇಳ್ತೀನಿ. ವಾ ಹಿಂಗೈತಿ ನೋಡ್ರಿ ಜಾತ್ರೆ. ನೋಡ್ರಿ ಜಾತ್ರೆದಾಗ ಏನ್ ಕಮ್ಮಿ ಇರ್ತಂದ್ರ ಜಾತ್ರೆ ನೀವ್ ಎಲ್ಲಿ ನೋಡ್ರಿ ಐತ್ಲ ನಮ್ಮ ನಾಟಕದ ಬ್ಯಾನರ್ ನೋಡಕ್ ಸಿಗ್ತೈತಿ. ಆಲ್ಮೋಸ್ಟ್ ಎಲ್ಲಾ ನಾಟಕಕಾರರು ಇಲ್ಲೇ ಇರ್ತಾರ ಅನ್ಸುತ್ತ. ಎಲ್ಲಾ ನಾಟಕಗಳು ಬಂದಿರ್ತಾರ. ನಮ್ಮ ಯೂಟ್ಯೂಬ್ ಸ್ಟಾರ್ ನಮ್ಮ ಕಾಮಿಡಿ ಕಿಲಾಡಿದಾಗ ಏನೇನ್ ಮಾಡ್ತಾರಲ್ಲ ಅವರು ಕೂಡ ಬಂದ್ ಇಲ್ಲಿ ನಾಟಕ ಮಾಡಿ ಹೋಗ್ತಾರ. ಮತ್ತ ಅವರು ಎವ್ರಿ ಡೇ ಡೈಲಿ ಎಲ್ಲ ನಾಟಕ ಇರ್ತಾವ. ಅದು ಕೂಡ ಒಂದು ವಿಶೇಷ ಅಂತ ಹೇಳ್ಬೋದು. ನೀವು ಇಲ್ಲಿವರೆಗೂ ಮಹಾಕೂಟ ಮತ್ತು ಬನಶಂಕರಿ ದೇವಿಯ ದರ್ಶನ ದೇವಸ್ಥಾನ ಎಲ್ಲ ನೋಡ್ಕೊಂಡ್ರಿ. ಮತ್ತೆ ತಮ್ಮೆಲ್ಲರಿಗೂ ಮುಂದಿನ ಬ್ಲಾಗ್ದಲ್ಲಿ ಸಿಗ್ತೀನಿ. ಅದು ಯಾವ್ದಂದ್ರೆ ನಮ್ಮ ಬಾದಾಮಿ ಕೇವ್ ಮತ್ತು ಬಾದಾಮಿ ಕೋಟೆ ಹೇಗಿದೆ ಅಂತ ಆ ಬ್ಲಾಗ್ದಲ್ಲಿ ನಿಮ್ಗೆಲ್ಲ ನೋಡಕ್ ಸಿಗ್ತೈತಿ. ಮತ್ತೆ ಆ ಬ್ಲಾಗ್ ಕೂಡ ಆದಷ್ಟು ಬೇಗ ಬರ್ತೈತಿ. ಅದಕ್ಕಾಗಿ ಯಾರ್ಯಾರು ಹೊಸಬ್ರದ್ರಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಮತ್ತೆ ಸಿಗೋಣ ಮುಂದಿನ ಬ್ಲಾಗ್ದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ಬಾದಾಮಿ ವಿಡಿಯೋ ಅಪ್ಲೋಡ್ ಆದಷ್ಟು ಬೇಗ ಮಾಡ್ತೀನಿ.